ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಅದಕ್ಕೆ ಕಾರಣಗಳೇನು, ಹಾಗೆ ನಿನ್ನೆ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ವು. ನಿನ್ನೆ ಮೊನ್ನೆ ಎಸ್ಪೆಷಲಿ ವೀಕೆಂಡ್ ಅಲ್ಲಿ ಆ ಕಂಪನಿಗಳಲ್ಲಿ ರಿಯಾಕ್ಷನ್ ಆಗಿದೆ. ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, ನಿಫ್ಟಿಯಲ್ಲಿ ಜಸ್ಟ್ 11 ಪಾಯಿಂಟ್ಸ್ ಅಥವಾ 0.04% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಯ್ತು, ನಂತರ ನೆಗೆಟಿವ್ ಆಯ್ತು ಮಾರ್ಕೆಟ್, ಮತ್ತೆ ಒಂದಷ್ಟು ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಮತ್ತೆ ಅಲ್ಲಿಂದ ನೋಡಬಹುದು ಹೈಯಿಂದ ಆಲ್ಮೋಸ್ಟ್ 150 ಪಾಯಿಂಟ್ಸ್ ಡೌನ್ ಆಗಿದೆ. ಇವತ್ತಿನ ಲೋ 24,241 ಇತ್ತು, ಕ್ಲೋಸಿಂಗ್ 364ಕ್ಕೆ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಲೋ ಇಂದ ಕೂಡ ರಿಕವರ್ ಆಗಿದೆ. ಹಾಗೆ ಇವತ್ತಿನ ಹೈ 480 ಇತ್ತು, 364ಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ. ಒಟ್ಟಿನಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಜೊತೆಗೆ ವಾಲಟಿಲಿಟಿ ಇತ್ತು. ವಾಲಟಿಲಿಟಿ ಜೊತೆಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.03% ಅಥವಾ 26 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಎರಡು ಹೆಡ್ಲೈನ್ ಇಂಡೈಸಸ್ ಗಳು ಇವತ್ತು ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ 100 ಅಲ್ಲಿ 0.06% ಪಾಸಿಟಿವ್ ಇದೆ. ನಿಫ್ಟಿ 200 0.01% ಪಾಸಿಟಿವ್ ಇದೆ, ಅಥವಾ ಬೇಕಿದ್ರೆ ಫ್ಲಾಟ್ ಅನ್ಬಹುದು. ಹಾಗೆ ನಿಫ್ಟಿ 500 ಅಲ್ಲೂ ಕೂಡ 0.02% ನೆಗೆಟಿವ್ ಅಥವಾ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ 0.19% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.18% ನೆಗೆಟಿವ್ ಇದೆ. ಮಿಡ್ ಕ್ಯಾಪ್ 115 ಅಲ್ಲಿ 0.09% ನೆಗೆಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ 0.1 ಇಂದ 0.2% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಏನಂತ ದೊಡ್ಡ ಡೌನ್ ಫಾಲ್ ಅಲ್ಲ, ಬಟ್ ಸ್ಟಿಲ್ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.52% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.45% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 215 ಅಲ್ಲಿ 0.36% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ ಕಂಪೇರ್ಡ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಲಾಸ್ಟ್ ವೀಕ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ. ಹಾಗಾಗಿ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ದೊಡ್ಡ ಮಟ್ಟದಲ್ಲಿ ಏನಲ್ಲ, ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ನಿಫ್ಟಿ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 0.56% ಡೌನ್ ಫಾಲ್ ಇದೆ. ಅಂದ್ರೆ 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಫ್ಲಾಟಿಶ್ ಟು 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಮೇ ಬಿ ನೀವೇನಾದ್ರೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಹೂಡಿಕೆಯನ್ನ ಮಾಡಿದ್ರೆ 0.5% ಅಥವಾ ಅಬೋ 0.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರಬಹುದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ. ಇವನ್ ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ 0.6% ಡೌನ್ ಆಗಿದೆ ಇವತ್ತು. ಕಾರಣ ನಮ್ದು ಜಾಸ್ತಿ ಹೋಲ್ಡಿಂಗ್ ಇರೋದೇ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ, ಹಾಗಾಗಿ ಡೌನ್ ಫಾಲ್ ಇದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ಆಟೋದಲ್ಲಿ 0.33% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಆಟೋ ಸೆಕ್ಟರ್ ಗಳ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಬ್ಯಾಂಕಿಂಗ್ 0.03% ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 0.06% ಪಾಸಿಟಿವ್ ಇದೆ, ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇನ್ನು FMCG 0.21% ಡೌನ್ ಆಗಿದೆ. IT ನಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ, 0.7% ಡೌನ್ ಆಗಿದೆ. ಮೀಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, 0.9% ಅಪ್ ಆಗಿದೆ. ಮೆಟಲ್ 0.39% ನೆಗೆಟಿವ್ ಇದೆ. ಫಾರ್ಮಾ 0.18% ನೆಗೆಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.87% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ರಿಯಾಲಿಟಿ 0.62% ನೆಗೆಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.34% ನೆಗೆಟಿವ್ ಇದೆ. ಹೆಲ್ತ್ ಕೇರ್ 0.16% ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ 0.21% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 0.21% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಕೆಮಿಕಲ್ ಅಲ್ಲಿ 0.7% ನೆಗೆಟಿವ್ ಇದೆ. ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಇದ್ದಾವೆ. ಹಾಗೆ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ IT ಸೆಕ್ಟರ್ ಅಲ್ಲಿ, ಹಾಗೆ ಕೆಮಿಕಲ್ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಮೀಡಿಯಾ ಹಾಗೂ PSU ಬ್ಯಾಂಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ನಿಫ್ಟಿ ಆಟೋ ಕೂಡ ಒಂದಷ್ಟು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಅನ್ನ ಇವತ್ತು ಮಾಡಿದೆ ಅಂತಾನೆ ಹೇಳ್ಬೋದು. ನಮ್ಮ ಮಾರ್ಕೆಟ್ ಅಲ್ಲಿ ಫ್ಲಾಟಿಶ್ ಟು ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು ಇಲ್ಲಿ ನೆಗೆಟಿವ್ ಇದೆ. ಆಕ್ಚುಲಿ ಯುರೋಪಿಯನ್ ಮಾರ್ಕೆಟ್ ಗಳು 0.5%, 1.39, 1.11, 0.73, 0.52 ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದೇವೆ. ಇದರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಯಾಕಂದ್ರೆ ಅಪ್ ಟು 0.5% ಅಥವಾ 0.74, 0.8% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಂಡಿಯನ್ ಮಾರ್ಕೆಟ್ಸ್ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಇವತ್ತಿನ ಈ ರೀತಿ ನೆಗೆಟಿವ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಗೆ ಏನಾದರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡೋದಾದ್ರೆ
ಮಾರ್ನಿಂಗ್ ವಿಡಿಯೋದಲ್ಲೇ ನಾನು ಹಲವು ಸುದ್ದಿಗಳನ್ನ ಕವರ್ ಮಾಡಿದ್ದೆ ಈಗಾಗಲೇ. ನೀವು ಇಲ್ಲಿ ನೋಡಬಹುದು ಇವತ್ತು ಬ್ಯಾಡ್ ನ್ಯೂಸ್ ಗಳ ನಡುವೆ ಮಾರ್ಕೆಟ್ ಅಪ್ ಆಗುತ್ತಾ, ಯಾಕಂದ್ರೆ ಹಲವು ಬ್ಯಾಡ್ ನ್ಯೂಸ್ ಗಳೇ ಇದ್ದು, ಅಂದ್ರೆ ಇರಾನ್ ಇಂದ ಬಂದಂತವು ಯಾವ ಏನ್ ಪಾಸಿಟಿವ್ ಸುದ್ದಿಗಳಾಗಿರ್ಲಿಲ್ಲ, ಹಾಗಾಗಿ ನೆಗೆಟಿವ್ ಸುದ್ದಿಗಳೇ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ ಇದನ್ನ. ಎಸ್ಪೆಷಲಿ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅಲ್ಲಿ ಸ್ವಲ್ಪ ಪಾಸಿಟಿವ್ ಇದ್ರೂ ಕೂಡ ಡೌ ಜೋನ್ಸ್ ಫ್ಯೂಚರ್ಸ್ ನೆಗೆಟಿವ್ ಅಲ್ಲಿ ಇತ್ತು. ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಫ್ಲಾಟಿಶ್ ಟು ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ. ಎಸ್ಪೆಷಲಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸ್ವಲ್ಪ ನೆಗೆಟಿವ್ ಆಗಿದಾವೆ. ಇನ್ನು ಇರಾನ್ ಇಂದ ನೋಡಬಹುದು ಕೆಲವೊಂದು ಅಪ್ಡೇಟ್ ಗಳಿದಾವೆ. ಇರಾನ್ ಸೇಸ್ ನೋ ಡಿಸಿಷನ್ ಎಟ್ ಅ ನೆಕ್ಸ್ಟ್ ರೌಂಡ್ ಆಫ್ US ಸ್ಟಾಕ್. ಅಂದ್ರೆ ನೆಕ್ಸ್ಟ್ ರೌಂಡ್ ಅಥವಾ ಎರಡನೇ ರೌಂಡ್ ಏನು ಮಾತುಕತೆಗಳಿತ್ತು ಅದರ ಬಗ್ಗೆ ಯಾವುದೇ ಡಿಸಿಷನ್ ತಗೊಂಡಿಲ್ಲ ಇನ್ನು ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ ನೋಡಬಹುದು ವಾಷಿಂಗ್ಟನ್ ನಾಟ್ ಸೀರಿಯಸ್ ಅಟ್ ಆಲ್. ಅಮೆರಿಕ ಮಾತುಕತೆಗಳ ಬಗ್ಗೆ ಸೀರಿಯಸ್ನೆಸ್ ತೋರಿಸ್ತಿಲ್ಲ, ಹಾಗಾಗಿ ನಾವು ಅದರ ಬಗ್ಗೆ ಇನ್ನು ಡಿಸೈಡ್ ಮಾಡಿಲ್ಲ ಅಂತ ಹೇಳಿದೆ. ಇದೊಂದು ನೆಗೆಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಡೊನಾಲ್ಡ್ ಟ್ರಂಪ್ ಗೊತ್ತಲ್ಲ, ಅರೆ ಹುಚ್ಚಂತರ ಏನೇನೋ ಬಾಯ್ ಬಡ್ಕೊತಿರ್ತಾರೆ. ಹಾಗಾಗಿ ಆ ತರದ ಬಾಯ್ ಬಡ್ಕತನೇ ಕೆಲವೊಂದ್ಸಲ ಈ ರೀತಿ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದೇ ಈಗ ಆಗ್ತಾ ಇದೆ. ಈ ಸುದ್ದಿಗಳು ಬಂತು, ಇದ್ರ ಜೊತೆಗೆ ಗ್ಲೋಬಲ್ ಕ್ಯೂಸ್ ಕೂಡ ನೆಗೆಟಿವ್ ಇತ್ತು. ಈ ಕಾರಣಗಳು ಇವತ್ತು ಮಾರ್ಕೆಟ್ ನ ನೆಗೆಟಿವ್ ಮಾಡೋದು ಅಂತಾನೆ ಹೇಳ್ಬೋದು. ಇನ್ನು ಕ್ರೂಡ್ ಅಲ್ಲಿ ನೋಡಬಹುದು 5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಾರ್ನಿಂಗ್ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತು, ಈಗ 5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಕ್ರೂಡ್ ಅಲ್ಲಿ ರ್ಯಾಲಿ ಬಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇರೋದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಸದ್ಯದ ಸಿಚುವೇಶನ್ ಅಲ್ಲಿ. ಅದೇ ಇವತ್ತಿನ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ದೊಡ್ಡದಾಗಿ ಅಂತಾನೆ ಹೇಳ್ಬೋದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ HDFC ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ನೋಡಬಹುದು ಮೋರ್ ದನ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಎಸ್ಪೆಷಲಿ ಓಪನಿಂಗ್ ಡೌನ್ ಅಲ್ಲಿ ಆಯ್ತು, ನಂತರ ಇನ್ನೂ ಡೌನ್ ಆಯ್ತು, ಮತ್ತೆ ಒಳ್ಳೆ ರಿಕವರಿಯನ್ನ ಮಾಡಿ ಪಾಸಿಟಿವ್ ಆಯ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ. ಡೌನ್ ಆಗಿ ಓವರ್ ಆಲ್ ಮೋರ್ ದನ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. HDFC ಬ್ಯಾಂಕ್ ರಿಸಲ್ಟ್ ಏನು ಅಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ICICI ಬ್ಯಾಂಕ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಸರಿ, ಇವತ್ತಲ್ಲ ಶನಿವಾರ. ನೋಡಬಹುದು ಮೋರ್ ದನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿ ಓಪನಿಂಗ್ ಕೂಡ ಚೆನ್ನಾಗಿತ್ತು, ನಂತರ ಕ್ಲೋಸಿಂಗ್ ಕೂಡ ಚೆನ್ನಾಗಿದೆ. ಹೈಯಿಂದ ಸ್ವಲ್ಪ ಡೌನ್ ಆಗಿದೆ, ಬಟ್ ಸ್ಟಿಲ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಕಂಪೇರ್ ಟು HDFC ಬ್ಯಾಂಕ್, ICICI ಬ್ಯಾಂಕ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಎಸ್ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಈ ಕಂಪನಿಯ ರಿಸಲ್ಟ್ ಅನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ. ರಿಯಾಕ್ಷನ್ ಹೇಗಿದೆ ಅಂತ ನೋಡಿದ್ರೆ 1.78% ಡೌನ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಚೆನ್ನಾಗಿತ್ತು, ತುಂಬಾನೇ ಹೈಯಲ್ಲೇ ಆಯ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ, ಡೌನ್ ಆಯ್ತು. ಡೌನ್ ಆಗಿ ನಿಯರ್ಲಿ 2% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎಸ್ ಬ್ಯಾಂಕ್ ಶೇರು ಇವತ್ತು. ಇನ್ನು ಏಷ್ಯನ್ ಪೇಂಟ್ಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿತ್ತು. ಪರ್ಫಾರ್ಮೆನ್ಸ್ ನೋಡಬಹುದು ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಗಿದೆ, ನಂತರ ನೋಡಬಹುದು ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿ ಮತ್ತೊಂದು ಪ್ರೈಸ್ ಹೈಕ್ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು ಏಷ್ಯನ್ ಪೇಂಟ್ ಶೇರ್ಸ್ ಗೇನ್ ಆಫ್ಟರ್ ಸೆಕೆಂಡ್ ರೌಂಡ್ ಆಫ್ ಪ್ರೈಸ್ ಹೈಕ್ ಡೆಸ್ಪೈಟ್ ಕ್ರೂಡ್ ರೀಬೌಂಡ್. ಎರಡನೇ ಬಾರಿ ಪ್ರೈಸ್ ಹೈಕ್ ಅನ್ನ ಮಾಡ್ತಾ ಇದೆ ಕಂಪನಿ. ಈ ಒಂದು ಅಪ್ಡೇಟ್ ಅನ್ನ ಕೊಡ್ತು. ಈ ಅಪ್ಡೇಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಗೂ ಕೂಡ ಕಾರಣ ಆಗಿದೆ. ಪ್ರೈಸ್ ಹೈಕ್ ಮಾಡಿದ್ರೆ ಆಸ್ ಎ ಶೇರ್ ಹೋಲ್ಡರ್ ಖಂಡಿತ ಒಳ್ಳೆ ಸುದ್ದಿ, ಆಸ್ ಎ ಕನ್ಸ್ಯೂಮರ್ ಒಳ್ಳೆ ಸುದ್ದಿ ಅಲ್ಲ, ಬ್ಯಾಡ್ ನ್ಯೂಸ್. ಯಾಕಂದ್ರೆ ನೀವೇನಾದ್ರೂ ನಿಮ್ ಮನೆಗೆ ಪೇಂಟ್ ಮಾಡಬೇಕು ಅಂದ್ರೆ, ಪೇಂಟ್ ಖರೀದಿ ಮಾಡಬೇಕು ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ನೀವು ಎಕ್ಸ್ಟ್ರಾ ಖರ್ಚು ಮಾಡಬೇಕು ಪೇಂಟ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೂ ಒಂದು ಬಕೆಟ್ಗೆ 100 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು. ಬಟ್ ಆಸ್ ಎ ಶೇರ್ ಹೋಲ್ಡರ್ ಆಗಿ ಯೋಚನೆ ಮಾಡಿದ್ರೆ ಕಂಪನಿಗೆ 100 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ, ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಶೇರ್ ಹೋಲ್ಡರ್ ಆಗಿದೆ ಖಂಡಿತ ಅದು ಪಾಸಿಟಿವ್ ಸುದ್ದಿ ಆಗುತ್ತೆ. ಹಾಗಾಗಿ ಯೂಶಲಿ ಈ ರೀತಿ ಡಿಸಿಷನ್ ಗಳು ಬಂದಾಗ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಆಗಿರೋದು ಇವತ್ತು ಏಷ್ಯನ್ ಪೇಂಟ್ಸ್ ಅಲ್ಲಿ ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏಷ್ಯನ್ ಪೇಂಟ್ಸ್ ನಂತ ಲೋ ಬೀಟಾ ಸ್ಟಾಕ್ ಗಳಲ್ಲಿ 2% ಪಾಸಿಟಿವ್ ಅಂದ್ರೆ ಅದು ಒಳ್ಳೆ ಪರ್ಫಾರ್ಮೆನ್ಸ್. ಯಾವುದೋ ಹೈ ಬೀಟಾ ಸ್ಟಾಕ್ ಅಲ್ಲಿ 2% ರ್ಯಾಲಿ ಅಂತಂದ್ರೆ ಅದೇನು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲ, ಯಾಕಂದ್ರೆ ಅವು 5-10% ರೈಸ್ ಆಗುವಂತವು. ಬಟ್ ಒಂದೊಂದೇ ದಿನ 5-10% ರೈಸ್ ಆಗೋದು ತುಂಬಾ ರೇರ್. ಏಷ್ಯನ್ ಪೇಂಟ್ಸ್ ನಂತ ಲೋ ಬೀಟಾ ಸ್ಟಾಕ್ ಗಳು ಕಡಿಮೆ ವಾಲಟಿಲಿಟಿ ಇರುತ್ತೆ. ಹೋದ್ರೆ 1-2-3% ಅಪ್ ಆಗ್ಬೋದು ಅಥವಾ ಡೌನ್ ಆಗ್ಬೋದು. ಅದಕ್ಕಿಂತ ಜಾಸ್ತಿ ಡೌನ್ ಆಗ್ಬೇಕು ಅಂದ್ರೆ ಏನಾದ್ರೂ ಎಕ್ಸ್ಟ್ರೀಮ್ ರೀಸನ್ ಇರಬೇಕಾಗುತ್ತೆ, ಅಥವಾ ಅಪ್ ಆಗೋಕ್ಕೂ ಕೂಡ ಅಷ್ಟೇ ಎಕ್ಸ್ಟ್ರೀಮ್ ಕಾರಣ ಇರಬೇಕಾಗುತ್ತೆ. ಹಂಗಿದ್ರೆ ಮಾತ್ರನೇ ಅಪ್ ಆಗೋದು. ಸೊ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಇವತ್ತು. ಏನೋ ಟ್ರೆಂಡ್ ಫೋಕಸ್ ಅಲ್ಲಿತ್ತು, ಕಾರಣ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇವನ್ ನಿನ್ನೆ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ 22ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ರಿಸಲ್ಟ್ ಜೊತೆ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಾ ಇದೆ. ಶೇರ್ ಹೋಲ್ಡರ್ಸ್ ಗೆ ಬೋನಸ್ ಅನ್ನ ಕೊಡಬಹುದು ಈ ಕಂಪನಿ. ರಿಯಾಕ್ಷನ್ ನೋಡಬಹುದು ಮೋರ್ ದನ್ 3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಓಪನಿಂಗ್ ಕೂಡ ಅಪ್ಪಲ್ಲೇ ಆಗಿದೆ, ನಂತರ ಇನ್ನೂ ರೈಸ್ ಆಗಿ ಮತ್ತೆ ಡೌನ್ ಆಗಿದೆ, ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಮೋರ್ ದನ್ 3% ಅಪ್ ಅಲ್ಲಿ ಟ್ರೆಂಡ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ EMS ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿಗೆ 208 ಕೋಟಿ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ ನಾವು. ರಿಯಾಕ್ಷನ್ ನೋಡಬಹುದು ನಿಯರ್ಲಿ 6% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ EMS ಲಿಮಿಟೆಡ್. ಇನ್ನು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ನಿಯರ್ಲಿ 3% ಡೌನ್ ಫಾಲ್ ಇದೆ. ಅಂದ್ರೆ ಮಾರ್ಕೆಟ್ ಡಿಸಪಾಯಿಂಟ್ ಆಗಿದೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿ, ಯಾಕಂದ್ರೆ ಎಸ್ಟಿಮೇಟ್ ಗಿಂತ ಕಡಿಮೆ ಬಂದಿತ್ತು, ಹಾಗಾಗಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಇನ್ನು ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಕೂಡ ಫೋಕಸ್ ಅಲ್ಲಿತ್ತು.
ಇದರ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ನಾನು ರಿಯಾಕ್ಷನ್ ನೋಡಬಹುದು 9% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವಬಲ್ ಎನರ್ಜಿ ಶೇರ್ಸ್ ರ್ಯಾಲಿ 16% ಆಸ್ ಫರ್ಮ್ ಬ್ಯಾಕ್ಸ್ ನ್ಯೂ ಆರ್ಡರ್ಸ್ ವರ್ತ್ 3550 crore. 3550 ಕೋಟಿ ಮೊತ್ತದ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. ಕೋಲ್ ಇಂಡಿಯಾ ಸೋಲಾರ್ ಪ್ರಾಜೆಕ್ಟ್ ವಿನ್. ಈ ಸುದ್ದಿ ಭರ್ಜರಿ ರಿಯಾಕ್ಷನ್ ಗೆ ಕಾರಣ ಆಗಿದೆ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವಬಲ್ ಎನರ್ಜಿ ನಲ್ಲಿ. ಸರಿ ಗೆಳೆಯರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದಾಗಿರುತ್ತೆ. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಇದೆಲ್ಲವನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.